ಪ್ರತಿ ವರ್ಷ 30 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಆ ರೀತಿ ಆಗಬೇಡಿ. ನೀವು ಕೊಡೋದಿಲ್ವ, ಯಾರಿಗೂ ನೀವು ಡಿ ಜೆ ಕೊಡಬೇಡಿ. ಕೊಡ್ತೀರೋ ಎಲ್ಲರಿಗೂ ಕೊಡಿ, ಪ್ರತಿಯೊಬ್ಬರಿಗೂ ಕೊಡಿ ಡಿ ಜೆ. ಅದು ಬಿಟ್ಕೊಂಡು ನೀವು ಆ ಕಡೆ MLA ಅವ್ರು ಫೋನ್ ಮಾಡಿದ್ರು, ಅವ್ರಿಗೆ ಗಣೇಶ್ ನಗರದವ್ರು ಕೊಟ್ವಿ, ಮತ್ತೊಬ್ಬರಿಗೆ ಮರಾಠಿ ಗುಂಪದವ್ರಿಗೆ ಕೊಟ್ವಿ, ಮತ್ತೊಬ್ಬರಿಗೆ ಅಲ್ಲಿ ಕಸ್ತೂರ್ಬಾ ನಗರದವ್ರು ಕೊಟ್ವಿ. ಹೀಗೆ ಹೇಳ್ಕೊಂಡು ನೀವು ಎಲ್ಲರಿಗೂ ಕೊಡ್ತೀರಿ. ಇದು ಆಗಬಾರ್ದು. ಇದು ಪ್ರತಿ ವರ್ಷ ಆಗ್ತಾ ಇದೆ. ಈ ರೀತಿ ಮಾಡಬೇಡಿ. ಮಾಡ್ತೀರೋ ಎಲ್ಲರಿಗೂ ಒಂದೇ ಕಾನೂನು, ದೊಡ್ಡವರಿಗೂ ಒಂದೇ ಕಾನೂನು, ಸಣ್ಣವರಿಗೂ ಒಂದೇ ಕಾನೂನು. ಆ ಕಾನೂನನ್ನು ಪಾಲಿಸಿ ಅಷ್ಟೇ. ಅಕ್ಕಪಕ್ಕದಲ್ಲಿ ಪೇಷಂಟ್ಗಳು ಜಾಸ್ತಿ ಇರ್ತಾರೆ, ಅವರಿಗೆ ಈ ಹಬ್ಬದ ಒಂದು ಮೆರವಣಿಗೆಯಲ್ಲಿ ಸಮಸ್ಯೆ. ದಯವಿಟ್ಟು ಅಂಥ ಮಾರ್ಗಗಳನ್ನು ಮುಂದಿನ ದಿವಸದಲ್ಲಿ ದೊಡ್ಡ ಮಾಡಬೇಕಾಗಿ ವಿನಂತಿ. ಈಗ ರಥಬೀದಿ ಹೋದ ವರ್ಷ ನೀವು ದೊಡ್ಡ ಮಾಡುತ್ತೆ ಅಂತ ಮೀಟಿಂಗ್ ಮಾಡಿದ್ದೆ ಅಧಿಕಾರಿ ಮಟ್ಟದಲ್ಲಿ, ಇನ್ನೂ ಅಂತಕ್ಕ ಆ ರಥಬೀದಿ ದೊಡ್ಡ ಆಗಲಿಲ್ಲ. ಯಾಕಂದರೆ ಅತಿ ಹೆಚ್ಚು ಪೇಷಂಟ್ ಇರುವ ಸ್ಥಳ ಅದಾಗ್ತದೆ ನಮಗೆ. ಯಾಕಂದರೆ ಮತ್ತು ಯಾವುದೇ ರಸ್ತೆಯಲ್ಲಿ ಗಣೇಶನ ಮೆರವಣಿಗೆ ನಡೆಯಬೇಕಾದ್ರೆ ಸಮಸ್ಯೆ ಆಗೋದಿಲ್ಲ, ಅದು ಒಂದೇ ಏರಿಯಾದಲ್ಲೇ ಸಮಸ್ಯೆ ಆಗುತ್ತೆ. ಮತ್ತು ಆ ಪೇಷಂಟ್ಗಳು ಕೇವಲ ಗಣೇಶ ಹಬ್ಬದ ಮೆರವಣಿಗೆ ಸಮಯದಲ್ಲಿ ಆ ಏರಿಯಾದಲ್ಲಿ ಪೇಷಂಟ್ಗಳು ಜಾಸ್ತಿ ಆಗಿರ್ತವೆ. ಬಾಕಿ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಆ ಪೇಷಂಟ್ಗಳು ಜಾಸ್ತಿ ಇರುವುದಿಲ್ಲ. ಅದ್ರ ಸಲುವಾಗಿ ಅಧಿಕಾರಿ ಮಟ್ಟದಲ್ಲಿ ದಯವಿಟ್ಟು ಹೋದ ವರ್ಷ ನವೆಂಬರ್ 13ರಲ್ಲಿ ಆ ರಸ್ತೆ ಅಗಲಾಗ್ತದೆ ಅಂತ ಹೇಳಿದರೆ, ಈ ವರ್ಷ ಜಾತ್ರೆ ಬಂತು, ಈ ವರ್ಷ ಯಾರು ದಯವಿಟ್ಟು ಆ ರಸ್ತೆಯನ್ನು ಸ್ವಲ್ಪ ಅಗಲ ಮಾಡಬೇಕಾಗಿ ವಿನಂತಿ. ಅಲ್ಲ, ಸರ್ಕಾರದ ಮಟ್ಟದಲ್ಲಿ ಏನೇನು ಕಾನೂನು ಕ್ರಮಗಳಿದೆ, ಏನೇನು ಒಂದು ನಿಯಮಾವಳಿಗಳಿದ್ದಾವೆ, ಸೊ ಅದು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಸೊ ಈ ಒಂದು ಕಾರ್ಯಕ್ರಮದ ಭಾಗ ಆಗಿರ್ತಕ್ಕಂಥ ತಮಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು. ನಮ್ಮ CPI ಅವರಾಗಿರ್ಬೋದು ಅಥವಾ ಎಲ್ಲ ಅಧಿಕಾರಿಗಳು, ತಹಸೀಲ್ದಾರ್ ಸರ್ ಅವರಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಹೇಳಿದ್ದಾರೆ ಏನೇನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳ್ಬಿಟ್ಟು. ಅದೇ ಥರದಾಗಿ ನಾನು ಒಂದು ಸಮ್ ಗೈಡ್ಲೈನ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನು ಗಣೇಶ ಐಡಲ್ನ ನೀವು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ, ಅದು ಎಸ್ಪೆಷಲಿ ಸಾರ್ವಜನಿಕವಾಗಿ ಏನು ಗಣೇಶನ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ, ಸೊ ಅದರೊಂದು ರೂಲ್ಸ್ ಇದ್ದಾವೆ. ಆ ಒಂದು ಗಣೇಶ ಇದೇ ಎತ್ತರದ ಒಂದು ಗಣೇಶ ಆಗಿರಬೇಕು, ಎತ್ತರದಲ್ಲಿ ಒಂದು ಆಗಿರ್ಬೋದು, ಅಥವಾ PW ಡಿಪಾರ್ಟ್ಮೆಂಟಿಂದ ನೀವು ಸ್ಟೇಜ್ ಏನು ಇದು ಮಾಡ್ತಿರಲ್ಲ ಅದು ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ತೊಗೊಳೋದಾಗಿರ್ಬೋದು, ಅಥವಾ ವಾಲಂಟಿಯರ್ಸ್ನ ನೇಮಕ ಮಾಡೋದಾಗಿರ್ಬೋದು. ನೀವು ಎಷ್ಟು ಜನರ ವಾಲಂಟಿಯರ್ಸ್ನ ನೀವು ನಿಯೋಜನೆ ಮಾಡ್ತಿರೋ ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಎಷ್ಟೇ ಜನ ಪೊಲೀಸ್ನವರು ಬಂದೋಬಸ್ತಲ್ಲಿ ಇದ್ರೂ ಕೂಡ ಆ ಕ್ರೌಡ್ ಕಂಟ್ರೋಲ್ ನಮಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಷ್ಟು ಸ್ವಯಂ ಸೇವಕರನ್ನ ನೇಮಕ ಮಾಡ್ತಿರೋ ಅದು ಒಳ್ಳೆಯದಾಗುತ್ತೆ. ಸೊ ಅದೊಂದು ಐ ವಿಲ್ ರಿಕ್ವೆಸ್ಟ್ ಟು ಇನ್ಕ್ರೀಸ್ ಆ್ಯಸ್ ಮೆನಿ ಆಸ್ ಪಾಸಿಬಲ್ ವಾಲಂಟಿಯರ್ಸ್ ಅಂತ ಹೇಳಿಬಿಟ್ಟು. ಗಣೇಶ ಅನ್ನೋದು ಇದು ಒಂದು ಸೆಲೆಬ್ರೇಷನ್ ಹೇಗೆ ಬಂತು ಅಂತ ಒಂದು ಎರಡು ನಿಮಿಷದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಮೊದಲನೇದಾಗಿ ಬಂದಿದ್ದು ಶಿವಾಜಿ ಮರಾಠರ ಕಾಲದಲ್ಲಿ. ಆವಾಗ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಈ ಒಂದು ಹಬ್ಬಕ್ಕೆ. ಬಟ್ 19th ಸೆಂಚುರಿನಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಇದನ್ನೊಂದು ಸ್ವತಂತ್ರದ ಒಂದು ಯುದ್ಧದಲ್ಲಿ ಜನರನ್ನ ಒಟ್ಟು ಮಾಡಬೇಕು, ಭಾರತೀಯರನ್ನ ಒಟ್ಟು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಗಣೇಶ ಫೆಸ್ಟಿವಲನ್ನು ಪಾಪ್ಯುಲರೈಸ್ ಮಾಡ್ತಾರೆ. ಜನರನ್ನ ಸೇರಿಸಬೇಕು, ಸ್ವತಂತ್ರೋತ್ಸವದ ಒಂದು ಸಂದೇಶ ಅವರಲ್ಲಿ ನಾನು ಹೇಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಗಣೇಶ ಫೆಸ್ಟಿವಲ್ ಬಂದಿದ್ದು. ಸೊ ಇವತ್ತಿಗೂ ಕೂಡ ಈ ಭಾರತದಲ್ಲಿ ಗಣೇಶ ಹಬ್ಬವನ್ನು ನಾವು ಭಾರತೀಯರಾಗಿ ಆಚರಿಸಬೇಕು ಹೊರತು ಒಂದು ಸಮುದಾಯ ಅಥವಾ ಒಂದು ಜಾತಿ ಅಥವಾ ಒಂದು ಧರ್ಮ ಅಂತ ಅಲ್ಲ. ಸೊ ಈ ಗಣೇಶ ಅನ್ನೋದು ಭಾರತೀಯರ ಹಬ್ಬ. ಸೊ ಈ ಒಂದು ಹಬ್ಬ ಶಾಂತಿಯುತವಾಗಿ ನಡಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ. ಅದಕ್ಕೋಸ್ಕರ DJ ಬಗ್ಗೆ ಹೇಳಿದರು ತುಂಬ ಜನ. ಇವಾಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಇವನ್ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ಭಾರತೀಯ ಸರ್ಕಾರದ್ದು ಕೂಡ ಒಂದು ಆರ್ಡರ್ ಇದೆ. ಏನು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅದು ಸೌಂಡ್ ಲಿಮಿಟು ಆ ಲಿಮಿಟೆಡ್ ವ್ಯಾಲ್ಯೂಮಲ್ಲಿ ಇರಲೇಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಕಮರ್ಷಿಯಲ್ ಏರಿಯಾಸಲ್ಲಿ ಯಾವ ಡೆಸಿಮಲ್ ಇರಬೇಕು, ಅಥವಾ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಯಾವ ಡೆಸಿಮಲ್ ಇರಬೇಕು, ಅಥವಾ ಸೈಲೆಂಟ್ ಏರಿಯಾಸಲ್ಲಿ ಯಾವ ಡೆಸಿಮಲ್ ಇರಬೇಕು. ಸೊ ಆ ಒಂದು ಡೆಸಿಮಲ್ನ ನೀವು DJ ಅಲ್ಲಿ ಹಾಕಿದ್ರಂತೂ ಖಂಡಿತ ಅದು ಹೆಚ್ಚಿಗೆ ಆಗೇ ಆಗುತ್ತೆ. ಆ ಒಂದು ಉದ್ದೇಶದಿಂದ ನಾವು DJನ ಬಂದ್ ಮಾಡಿರೋದು ಹೊರತು ಅದಕ್ಕೆ ಬೇರೆ ಯಾವುದೂ ಇಲ್ಲ. ಮತ್ತು ಅದನ್ನು ಬಿಟ್ಟು ಮತ್ತು ಗುಂಡಿ ವ್ಯವಸ್ಥೆ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಮಳೆ ನಿಂತ್ಕೊಳ್ಳೆ ಆ್ಯಸ್ ಮನಿ ಆಸ್ ಪಾಸಿಬಲ್ ನೀವು 27ನೇ ತಾರೀಕು ಅನ್ನೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನಾವು ಗುಂಡಿಗಳು, ಎಸ್ಪೆಷಲಿ ಗಣೇಶ ಏನು ಹೋಗ್ತಕ್ಕಂಥ ದಾರಿ ಏನಿದೆ ಅಲ್ಲ ಅದನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಇದು ಮಾಡ್ತೇವೆ. ಮತ್ತು ಎಲ್ಲರೂ ಹೇಳ್ತಾ ಇದ್ದೀರಾ ಪೊಲೀಸ್, ನಿಮ್ಗೆ ಅನ್ನಿಸ್ಬೋದು ಪೊಲೀಸ್ನವರು ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮ ಮೇಲೆ ಬಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದು ಪೊಲೀಸ್ನವ್ರ ಡ್ಯೂಟಿ ಅಲ್ಲ, ಇದು ನಮ್ಮೆಲ್ಲರ ಡ್ಯೂಟಿ. ನಾವು ಒಂದು ರಿಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಕೂತಿದ್ದೀವಿ ಅಷ್ಟೇ. ನಿಮ್ಮ ಸೇಫ್ಟಿಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು. ಸೊ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ, ಎಲ್ಲ ಡಿಪಾರ್ಟ್ಮೆಂಟ್ದವ್ರ ಜೊತೆ ಇರಲಿ.
ಗಣೇಶ ಅನ್ನೋದು ಆಡಂಬರನೇ ಬೇಕು ಅಂತ ಹೇಳ್ತಾ ಇಲ್ಲ. ನಾವು ಈ ಒಂದು ಸೆಲೆಬ್ರೇಷನ್ ನೀವು ಎಷ್ಟೇ ಅದ್ದೂರಿಯಾಗಿ ಮಾಡಿ, ನೀವು ಯಾವುದೇ ಏನು ಲೇಸಿಮ್ ಯೂಸ್ ಮಾಡ್ಬೋದು ಅಥವಾ ಡಮರುಗಳನ್ನ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಒಂದು ಅಲ್ಟರ್ನೇಟಿವ್ ಅಂತ ಇದೆ. DJ ಇಸ್ ನಾಟ್ ದ ಓನ್ಲಿ ಸೊಲ್ಯೂಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ನಾವು ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಕೂಡ ಘೋಷಣೆ ಮಾಡೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಿರ್ಸಿ ಸಬ್ ಡಿವಿಷನ್ನಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಅತಿ ವಿಜೃಂಭಣೆಯಿಂದ ಯಾವ ಗಣೇಶವನ್ನು ಆಚರಿಸ್ತೀರಾ ಅವರಿಗೆ ದ ಬೆಸ್ಟ್ ಗಣೇಶ ಮಾಡೆಲ್ ಅಂತ ಹೇಳ್ಬಿಟ್ಟು ಸಬ್ ಡಿವಿಷನ್ ಲೆವೆಲಲ್ಲಿ ಒಂದು ಪ್ರೈಸನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಇಷ್ಟಪಡ್ತೇವೆ. DJ ಇದ್ರೆ ಖಂಡಿತ ಕೊಡಲ್ಲ ನಾವು, ಅದನ್ನು ಇವತ್ತೇ ಹೇಳ್ತಾ ಇದ್ದೇನೆ. ಸೊ ಲಾಸ್ಟ್ಲಿ ನಿಮ್ಮೆಲ್ಲರ ಕೋಆಪ್ರೇಷನ್ ನಮಗೆ ಬೇಕು. ಇಟ್ಸ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನೀವು ಆವಾಗಲೇ ಹೇಳಿದ್ರು ಒಬ್ರು, ನಮ್ಮ ಸಹಕಾರ ನಿಮ್ಮ ಜೊತೆ ಇದೆ, ನಿಮ್ಮ ಸಹಕಾರ ನಮಗಿರಲಿ ಅಂತ. ಸೊ ನಾನು ಅದನ್ನೇ ಕೇಳ್ತಾ ಇದ್ದೇನೆ, ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆ ಇದೆ. ಸೊ ನಿಮ್ಮೆಲ್ಲರ ಸಹಕಾರನೂ ಕೂಡ ನಮ್ಮ ಜೊತೆ ಇರಲಿ. ಈ ಒಂದು ಹಬ್ಬನ ಶಾಂತಿಯುತವಾಗಿ ಸಂತೋಷದಿಂದ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ. ಈ ಒಂದು ಹಬ್ಬ ಯಾವುದು ಈದ್ ಮಿಲಾದ್ ಆಗಿರ್ಬೋದು, ಗಣೇಶ ಆಗಿರ್ಬೋದು, ನಮ್ಮ ಭಾವನೆಗಳು ಅಥವಾ ನಮ್ಮ ಸೆಲೆಬ್ರೇಷನ್ನ ಇನ್ನೊಬ್ಬರಿಗೆ ಹರ್ಟ್ ಆಗೋ ಥರ ಇರಬಾರ್ದು. ಇಲ್ಲಿ ಹಿಂದೂಗಳು ಮಾಡಿದರೆ ಮುಸ್ಲಿಮ್ರಿಗೆ ಹರ್ಟ್ ಆಗುತ್ತೆ ಅಲ್ಲ. ಧರ್ಮ ಅನ್ನೋದು ಮಾತೇ ಅಲ್ಲ. ಇಲ್ಲಿ DJ ಅನ್ನೋ ಒಂದು ವ್ಯವಸ್ಥೆಯಿಂದ ಎಷ್ಟೋ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ, ಎಷ್ಟೋ ಪೇಷಂಟ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಒಂದು ಎಲ್ಲ ನಿಟ್ಟಿನಲ್ಲಿ ಸೊ ನೀವೆಲ್ಲರೂ ನಮ್ಗೆ ಸಹಕಾರ ಮಾಡ್ತೀರಾ ಅಂತ ಕೇಳಕ್ಕೆ ಇಷ್ಟ. ಹಿಂದೂ ಸಂಪ್ರದಾಯದ ಗಣಪತಿಯನ್ನು ತಂದು ಕುಂದಿರ್ಸ್ಕೋಬೇಕಾದ್ರೂ ಎಷ್ಟೊಂದು ನಿಯಮಗಳು ಪಾಲಿಸೋಣ. ಯಾಕಂದರೆ ಕಾನೂನಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕು, ಬಾಗೋಣ. ಮೇಲಧಿಕಾರಿಗಳು ನಿಮಗೆ ಹೇಳ್ತಾರೆ, ನೀವು ನಮಗೆ ಹೇಳ್ತೀರಿ, ನಿಮ್ಮ ಮಾತನ್ನು ನಾವು ಕೇಳಲೇಬೇಕಾಗುತ್ತೆ. ಆದರೆ ಮಣ್ಣಿನ ಗಣಪತಿನ ತಂದು ಕುಂದಿರ್ಸ್ಬೇಕಂತಕ್ಕಂಥದ್ದು ಸಂಘದ ವತಿಯಿಂದ ಕುಂದಿರ್ತಕ್ಕಂಥ ಗಣಪತಿಗಳು ಭಾಳಷ್ಟು ದೊಡ್ಡವು ಇರ್ತವೆ. ತರುವಂಥ ಸಂದರ್ಭದಲ್ಲಿ ಏನೋ ಒಂದು ಗುಂಡಿಗೆ ಗಾಡಿ ಬಿತ್ತು, ಅಲ್ಲಿ ಕೈ ಕಟ್ಟಾತೋ ಅಥವಾ ಕಾಲು ಕಟ್ಟಾಯಿತೋ ಅಥವಾ ಬರಳು ಕಟ್ಟಾತೋ ಅಂತ ಹೇಳಿದರೆ ಅದೊಂದು ಅಪಶಕನ ಅಂತಕ್ಕಂಥದ್ದು ನಮಗೆ ಬಿರುದು ಬರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಅಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಮಣ್ಣಿನ ಗಣಪನ ನಾವು ಹೇಗೆ ತಂದು ಕುಂದಿರ್ಸೋದು? ಅಥವಾ ಕಟ್ಟಾದ ತಕ್ಷಣದಲ್ಲಿ ಅದನ್ನು ತೊಗೊಂಡು ಬಂದು ನಾವು ಪೂಜೆಗೆ ಬರೋದಿಲ್ಲ, ಕುಂದಿರ್ಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಿಯಮಗಳು ಇರಲಿ, ಕಾನೂನನ್ನು ನೀವು ಎಲ್ಲರೂ ಪಾಲನೆ ಮಾಡೋಣ. ಅದರ ಜೊತೆಗೆ ಸ್ವಲ್ಪ ಸಡಿಲಿಕೆನೂ ಕೂಡ ಇರಬೇಕಾಗತ್ತೆ. ಹೇಳಿದ್ರಿ, ನಗರಸಭೆಯವರು ಕೂಡ ಹೇಳಿದ್ರಿ, ಎಲ್ಲದನ್ನು ಕೂಡ ಮಾಡೋಣ. ನಿಮ್ಮ ಸಹಕಾರ ನಮಗಿರಬೇಕು, ನಮ್ಮ ಸಹಕಾರ ನಿಮಗಿರಬೇಕು. ಆ ನಿಟ್ಟಿನಲ್ಲಿ ಗಣೇಶ ಚತುರ್ಥಿಯನ್ನು ಚೆನ್ನಾಗಿ ನೀವು ಕೂಡಿ ಚೆನ್ನಾಗಿ ಆಚರಣೆ ಮಾಡೋಣ. ಯಾಕಂದರೆ ಅಲ್ಲಿ ಕುಂತೀರಂದರೆ ನೀವು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಕುಂತಿರೋರು, ಆದರೂ ನೀವು ಕೂಡ ಹಿಂದೂಗಳೇ. ನಿಮಗೂ ಗೊತ್ತಾಗತ್ತೆ ನಾವೆಲ್ಲ ಇದನ್ನು ಹೇಳಬಾರ್ದು, ಆದರೂ ಕಾನೂನಾತ್ಮಕವಾಗಿ ನಾವು ಹೇಳಬೇಕಂತಕ್ಕಂಥ ನಿಮ್ಮ ಭಾವನೆಗಳು ಇರುತ್ತೆ. ಅದನ್ನು ವ್ಯಕ್ತಪಡಿಸೋದಿಲ್ಲ. ನಾವು ಹಚ್ಚಬಾರ್ದು ಅಂತಕ್ಕಂಥದ್ದು ಭಾಳಷ್ಟು ವರ್ಷದಿಂದ ನಾವು ಹಚ್ಕೊಂಡು ಈಗಿನ ಕಾಲಕ್ಕೆ ಹೋಗೋದಿಲ್ಲ. ಗಣಪತಿ ಹೋಗ್ಬೇಕಂದ್ರೆ ನಾವು ಹಚ್ಚಲೇಬೇಕು. ಹಾಗಂತೇಳಿ ಬೇರೆ ಕೋಮಿನವರು ಬೇಕಾದಷ್ಟು ಮೈಕ್ಗಳನ್ನು ಕಟ್ಟಿ ಒದರಿಸ್ತಿರ್ತಾರೆ. ಬೇರೆ ಶಾಲೆ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿನೂ ಕೂಡ ಒದರಿಸ್ತಿರ್ತಾರೆ. ಅದಕ್ಕೆ ನಾವೇನು ತಕರಾರು ಮಾಡೋದಿಲ್ಲ. ಬಟ್ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥ ಏಕೀಕರಣ ಭಾವನೆಯಿಂದ ಇವೆಲ್ಲ ಹಬ್ಬಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ. ಅದಕ್ಕೆ ತಮ್ಮ ಸಹಕಾರ ನಮಗಿರಲಿ. ಯಾಕಂದರೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಹಬ್ಬದಲ್ಲಿ ಒಂದು ನ್ಯೂನತೆಗಳು ಆಗ್ಬೋದು, ಸ್ವಲ್ಪ ತೊಂದರೆನೂ ಕೂಡ ಆಗ್ಬೋದು. ಅದನ್ನು ಸಹಕರಿಸ್ಕೊಳ್ತಕ್ಕಂಥದ್ದು ನಿಮ್ಮಲ್ಲಿನೂ ಕೂಡ ದೊಡ್ಡ ಮನಸ್ಸು ಇರಬೇಕು ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೇವೆ. ಮತ್ತು DJ ಗಳಿಗೆ ಟೈಮನ್ನು ನಿಗದಿಪಡಿಸಿದ್ದೀರಿ. ಆ ಟೈಮಿಗೆ ನಾವು ಒಯ್ಯಬೇಕು ಅಂತಕ್ಕಂಥದ್ದು ನಮ್ಮದು ಆಲೋಚನೆಗಳು ಇರುತ್ತೆ. ಕೂಡಿರ್ತಕ್ಕಂಥ ಜನಸಾಗರದ ಮಧ್ಯದಲ್ಲಿ ಆ ಟೈಮನ್ನು ತಲುಪಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಅದನ್ನು ನೀವು ಸಹಕರಿಸ್ಕೊಳ್ಬೇಕಂತೇಳಿ ನಾನು ಅಧಿಕಾರಿ ಒಂದರದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಯಾವುದನ್ನು ಕಠಿಣವಾಗಿರ್ತಕ್ಕಂಥ ನಿರ್ಬಂಧನೆಗಳನ್ನು ಹಾಕಬೇಡಿ. ಯಾಕಂದರೆ ನಾವಿರೋದು ಒಂದು ಹಿಂದೂ ರಾಷ್ಟ್ರದಲ್ಲಿ, ಇದನ್ನು ಬೇರೆ ರಾಷ್ಟ್ರದಲ್ಲಿ ಹಬ್ಬಗಳನ್ನು ಆಚರಣೆ ಮಾಡೋದಿಲ್ಲ ಗಣಪತಿನ. ಇದು ಏಕೀಕರಣವಾಗಿ ಭಾರತದಲ್ಲಿ ಮಾತ್ರ. ಅದಕ್ಕೆ ನಿಮ್ಮ ಕಾನೂನಿಗೆ ನಾವು ತಲೆ ಬಾಗ್ತೀವಿ. ಇದರ ಜೊತೆಗೆ ನಿಮ್ಮ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮುಂಡಗೋಡ ತಾಲೂಕಿನಲ್ಲಿ ಶಾಂತಿ ಸಭೆಯನ್ನು ಮಾಡಿದ್ದಾರೆ. ನಾವೆಲ್ಲ ಹಿಂದೂಗಳು ಎಷ್ಟು ಶಾಂತ ಸ್ವಭಾವದವರು ಅನ್ನೋದಕ್ಕೆ ಧರ್ಮಸ್ಥಳದೇ ಒಂದು ಉದಾಹರಣೆ ನಿಮಗೆ. ಸರಿ ಮಾಡ್ತೀವಿ ಅನ್ನೋ ಪದವನ್ನು ಅವರು ಎಲ್ಲೂ ಉಚ್ಚಾರ ಮಾಡಿಲ್ಲ. ಮತ್ತು ಈಗ ಇಲ್ಲಿ ಸಭೆಯಲ್ಲಿ ಸೇರಿದಂಥ ಜನ ಹೇಳಿದಾಗೆ ತಾವು ರಸ್ತೆಯನ್ನು ಸರಿಪಡಿಸೋದಾದರೆ ಚೌತಿಯ ಗಣಪತಿ ಹೋಗೋ ದಿನ ದಯವಿಟ್ಟು ಸರಿಪಡಿಸಬೇಡಿ. ಚೌತಿಯ ಗಣಪತಿ ಕೊಳ್ಳುವ ಮೊದಲನೇ ದಿನದೊಳಗೆ ನೀವು ರಸ್ತೆ ದುರಸ್ತಿ ಮಾಡುವಂಥ ವ್ಯವಸ್ಥೆಯನ್ನು
ದಯವಿಟ್ಟು ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಶಾಂತಿ ಸಭೆಯಲ್ಲಿ ತಮ್ಮ DYSP ಮೇಡಮ್ ಅವರು ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ CPI ಸಾಹೇಬರು ಒಂದು ಮಾತು ಹೇಳಿದ್ರು. ಸರ್ಕಾರದ ಸುತ್ತೋಲೆಯ ಪ್ರಕಾರ DJಯನ್ನು ಕಡ್ಡಾಯವಾಗಿ ಬಂದ್ ಮಾಡಬೇಕನ್ನೋದು ಸರ್ಕಾರದ ಆದೇಶವನ್ನು ಪಾಲಿಸುವಂಥದ್ದು ಎಲ್ಲ ಅಧಿಕಾರಿಗಳಿಗೂ ಪಾಲಿಸಲೇಬೇಕಾಗ್ತದೆ. ಅದಕ್ಕೆ ನಾವು ಕೂಡ ತಕ್ಕ ಮಟ್ಟಿಗಾದರೂ ಸಹಕಾರ ನೀಡಬೇಕಾಗ್ತದೆ. ಆದರೆ ಈ ಶಾಂತಿ ಸಭೆಗೆ ಕೆಲವೊಂದು ಏರಿಯಾದಲ್ಲಷ್ಟೇ, ಸಿರ್ಸಿ ನಗರದಲ್ಲಿ ಕೆಲವೊಂದು ಏರಿಯಾ ಜನ ಮಾತ್ರ DJಗೆ ವಿರೋಧವನ್ನು ಮಾಡ್ತಾರೆ. ಅದು ಇಲಾಖೆಗಳಿಗೆ ಗೊತ್ತಿರುವಂಥ ವಿಚಾರ. ತಾವು ಈ ಶಾಂತಿ ಸಭೆಯನ್ನು ಮಾಡುವಾಗ ಆ DJ ವಿರೋಧಿಗಳು ಯಾರಿರ್ತಾರೆ ಅವರನ್ನು ಕೂಡ ಈ ಸಭೆಗೆ ಕರಿಬೇಕಾಗ್ತದೆ. ಯಾಕಂದರೆ ಇಲ್ಲಿ ಸೇರಿದಂಥ ಜನ ಸಾವಿರಾರು ಜನ ಸೇರಿರ್ತಾರೆ. ಅಲ್ಲಿ ಯಾರೋ ಒಂದು 2-3 ಜನ DJಗೆ ವಿರೋಧ ಮಾಡಿ ಸುಮ್ಮನೆ ನಮ್ಮ ಶಾಂತತೆ ಭಂಗಕ್ಕೆ ಅವರೇ ಕಾರಣರಾಗಿರ್ತಾರೆ. ಸಿರ್ಸಿ ನಗರದಲ್ಲಿ ಯಾವತ್ತೂ ಯಾವ ಜಾತಿ ಪರವಾಗಿ ಅಥವಾ ಜಾತಿ ವಿರುದ್ಧ ಯಾವತ್ತೂ ಯಾರೂ ಏನೂ ಮಾಡಿದ ದಾಖಲೆಗಳಿಲ್ಲ ಇವತ್ತಿನವರೆಗೂ. ಚೌತಿ ಇರ್ಬೋದು, ರಂಜಾನ್ ಇರ್ಬೋದು, ದೀಪಾವಳಿ ಇರ್ಬೋದು, ಮೊಹರಂ ಇರ್ಬೋದು, ಏನೇ ಇರ್ಬೋದು, ಯಾವುದೇ ಸಂದರ್ಭದಲ್ಲೂ ಕೂಡ ಹಿಂದೂ ಮುಸ್ಲಿಂ ಅಥವಾ ಇನ್ನೊಂದು ಜಾತಿಯನ್ನು ಯಾರೂ ಅವರು ವಿರೋಧ ಮಾಡಲಿಲ್ಲ, ನಾವು ವಿರೋಧ ಮಾಡಲಿಲ್ಲ. ಆ ರೀತಿಯಾಗಿ ವಿರೋಧ ಮಾಡುವಂಥ ಈ ಕೆಲವೊಂದು 2 ಜನಗಳು ಈ DJ ವಿರೋಧಿ ಅಥವಾ ಇನ್ನೊಂದು ಮಾಡಿಕೊಂಡು ಜನರ ಶಾಂತಿಯನ್ನು ಭಂಗ ಮಾಡ್ತಾರೆ. ಅಂಥವರನ್ನು ನೀವು ಮೊದಲು ಈ ಮೀಟಿಂಗಿಗೆ ಕರೆದು ಅವರಿಗೆ ಈ ವಿಚಾರವನ್ನು ತಿಳಿಸಿ ಹೇಳೋದು ಮಾಡಬೇಕು. ಅದು ಹೇಳಿ ನನ್ನ 2 ಅಲ್ಲ, ಸರ್ಕಾರದ ಮಟ್ಟದಲ್ಲಿ ಏನೇನು ಕಾನೂನು ಕ್ರಮಗಳಿದೆ, ಏನೇನು ಒಂದು ನಿಯಮಾವಳಿಗಳಿದ್ದಾವೆ, ಸೊ ಅದು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಸೊ ಈ ಒಂದು ಕಾರ್ಯಕ್ರಮದ ಭಾಗ ಆಗಿರ್ತಕ್ಕಂಥ ತಮಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು. ನಮ್ಮ CPI ಅವರಾಗಿರ್ಬೋದು ಅಥವಾ ಎಲ್ಲ ಅಧಿಕಾರಿಗಳು, ತಹಸೀಲ್ದಾರ್ ಸರ್ ಅವರಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಹೇಳಿದ್ದಾರೆ ಏನೇನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳ್ಬಿಟ್ಟು. ಅದೇ ಥರದಾಗಿ ನಾನು ಒಂದು ಸಮ್ ಗೈಡ್ಲೈನ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನು ಗಣೇಶ ಐಡಲ್ನ ನೀವು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ, ಅದು ಎಸ್ಪೆಷಲಿ ಸಾರ್ವಜನಿಕವಾಗಿ ಏನು ಗಣೇಶನ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ, ಸೊ ಅದರೊಂದು ರೂಲ್ಸ್ ಇದ್ದಾವೆ. ಆ ಒಂದು ಗಣೇಶ ಇದೇ ಎತ್ತರದ ಒಂದು ಗಣೇಶ ಆಗಿರಬೇಕು, ಎತ್ತರದಲ್ಲಿ ಒಂದು ಆಗಿರ್ಬೋದು, ಅಥವಾ PW ಡಿಪಾರ್ಟ್ಮೆಂಟಿಂದ ನೀವು ಸ್ಟೇಜ್ ಏನು ಇದು ಮಾಡ್ತಿರಲ್ಲ ಅದು ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ತೊಗೊಳ್ಳೋದಾಗಿರ್ಬೋದು, ಅಥವಾ ವಾಲಂಟಿಯರ್ಸ್ನ ನೇಮಕ ಮಾಡೋದಾಗಿರ್ಬೋದು. ನೀವು ಎಷ್ಟು ಜನರ ವಾಲಂಟಿಯರ್ಸ್ನ ನೀವು ನಿಯೋಜನೆ ಮಾಡ್ತಿರೋ ಅದು ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಎಷ್ಟೇ ಜನ ಪೊಲೀಸ್ನವರು ಬಂದೋಬಸ್ತಲ್ಲಿ ಇದ್ರೂ ಕೂಡ ಆ ಕ್ರೌಡ್ ಕಂಟ್ರೋಲ್ ನಮಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಷ್ಟು ಸ್ವಯಂ ಸೇವಕರನ್ನ ನೇಮಕ ಮಾಡ್ತಿರೋ ಅದು ಒಳ್ಳೆಯದಾಗುತ್ತೆ. ಸೊ ಅದೊಂದು ಐ ವಿಲ್ ರಿಕ್ವೆಸ್ಟ್ ಟು ಇನ್ಕ್ರೀಸ್ ಆ್ಯಸ್ ಮೆನಿ ಆಸ್ ಪಾಸಿಬಲ್ ವಾಲಂಟಿಯರ್ಸ್ ಅಂತ ಹೇಳ್ಬಿಟ್ಟು. ಗಣೇಶ ಅನ್ನೋದು ಇದು ಒಂದು ಸೆಲೆಬ್ರೇಷನ್ ಹೇಗೆ ಬಂತು ಅಂತ ಎರಡು ನಿಮಿಷದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಮೊದಲನೇದಾಗಿ ಬಂದಿದ್ದು ಶಿವಾಜಿ ಮರಾಠರ ಕಾಲದಲ್ಲಿ. ಅವಾಗ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಈ ಒಂದು ಹಬ್ಬಕ್ಕೆ. ಬಟ್ 19th ಸೆಂಚುರಿನಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಇದನ್ನೊಂದು ಸ್ವತಂತ್ರದ ಒಂದು ಯುದ್ಧದಲ್ಲಿ ಜನರನ್ನ ಒಟ್ಟು ಮಾಡಬೇಕು, ಭಾರತೀಯರನ್ನ ಒಟ್ಟು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಗಣೇಶ ಫೆಸ್ಟಿವಲನ್ನು ಪಾಪ್ಯುಲರೈಸ್ ಮಾಡ್ತಾರೆ. ಜನರನ್ನ ಸೇರಿಸಬೇಕು, ಸ್ವತಂತ್ರೋತ್ಸವದ ಒಂದು ಸಂದೇಶ ಅವರಲ್ಲಿ ನಾನು ಹೇಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಗಣೇಶ ಫೆಸ್ಟಿವಲ್ ಬಂದಿದ್ದು. ಸೊ ಇವತ್ತಿಗೂ ಕೂಡ ಈ ಭಾರತದಲ್ಲಿ ಗಣೇಶ ಹಬ್ಬವನ್ನು ನಾವು ಭಾರತೀಯರಾಗಿ ಆಚರಿಸಬೇಕು ಹೊರತು ಒಂದು ಸಮುದಾಯ ಅಥವಾ ಒಂದು ಜಾತಿ ಅಥವಾ ಒಂದು ಧರ್ಮ ಅಂತ ಅಲ್ಲ. ಸೊ ಈ ಗಣೇಶ ಅನ್ನೋದು ಭಾರತೀಯರ ಹಬ್ಬ. ಸೊ ಈ ಒಂದು ಹಬ್ಬ ಶಾಂತಿಯುತವಾಗಿ ನಡಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ. ಅದಕ್ಕೋಸ್ಕರ DJ ಬಗ್ಗೆ ಹೇಳಿದರು ತುಂಬ ಜನ. ಇವಾಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಇವನ್ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ಭಾರತೀಯ ಸರ್ಕಾರದ್ದು ಕೂಡ ಒಂದು ಆರ್ಡರ್ ಇದೆ. ಏನು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅದು ಸೌಂಡ್ ಲಿಮಿಟು ಲಿಮಿಟೆಡ್ ವ್ಯಾಲ್ಯೂಮಲ್ಲಿ ಇರಲೇಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಕಮರ್ಷಿಯಲ್ ಏರಿಯಾಸಲ್ಲಿ ಯಾವ ಡೆಸಿಮಲ್ ಇರಬೇಕು, ಅಥವಾ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಯಾವ ಡೆಸಿಮಲ್ ಇರಬೇಕು, ಅಥವಾ ಸೈಲೆಂಟ್ ಏರಿಯಾಸಲ್ಲಿ ಯಾವ ಡೆಸಿಮಲ್ ಇರಬೇಕು. ಸೊ ಆ ಒಂದು ಡೆಸಿಮಲ್ನ ನೀವು DJ ಅಲ್ಲಿ ಹಾಕಿದ್ರಂತೂ ಖಂಡಿತ ಅದು ಹೆಚ್ಚಿಗೆ ಆಗೇ ಆಗುತ್ತೆ. ಆ ಒಂದು ಉದ್ದೇಶದಿಂದ ನಾವು DJನ ಬಂದ್ ಮಾಡಿರೋದು ಹೊರತು ಅದಕ್ಕೆ ಬೇರೆ ಯಾವುದೂ ಇಲ್ಲ. ಮತ್ತು ಅದನ್ನು ಬಿಟ್ಟು ಮತ್ತು ಗುಂಡಿ ವ್ಯವಸ್ಥೆ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಮಳೆ ನಿಂತ್ಕೊಳ್ಳೆ ಆ್ಯಸ್ ಮನಿ ಆಸ್ ಪಾಸಿಬಲ್ ನೀವು 27ನೇ ತಾರೀಕು ಅನ್ನೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನಾವು ಗುಂಡಿಗಳು, ಎಸ್ಪೆಷಲಿ ಗಣೇಶ ಏನು ಹೋಗ್ತಕ್ಕಂಥ ದಾರಿ ಏನಿದೆ ಅಲ್ಲ ಅದನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಇದು ಮಾಡ್ತೇವೆ. ಮತ್ತು
ಎಲ್ಲರೂ ಹೇಳ್ತಾ ಇದ್ದೀರಾ ಪೊಲೀಸ್, ನಿಮ್ಗೆ ಅನ್ನಿಸ್ಬೋದು ಪೊಲೀಸ್ನವರು ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮ ಮೇಲೆ ಬಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದು ಪೊಲೀಸ್ನವ್ರ ಡ್ಯೂಟಿ ಅಲ್ಲ, ಇದು ನಮ್ಮೆಲ್ಲರ ಡ್ಯೂಟಿ. ನಾವು ಒಂದು ರಿಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಕೂತಿದ್ದೀವಿ ಅಷ್ಟೇ. ನಿಮ್ಮ ಸೇಫ್ಟಿಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು. ಸೊ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ, ಎಲ್ಲ ಡಿಪಾರ್ಟ್ಮೆಂಟ್ದವ್ರ ಜೊತೆ ಇರಲಿ. ಗಣೇಶ ಅನ್ನೋದು ಆಡಂಬರನೇ ಬೇಕು ಅಂತ ಹೇಳ್ತಾ ಇಲ್ಲ ನಾವು. ಈ ಒಂದು ಸೆಲೆಬ್ರೇಷನ್ನ ನೀವು ಎಷ್ಟೇ ಅದ್ದೂರಿಯಾಗಿ ಮಾಡಿ, ನೀವು ಯಾವುದೇ ಏನು ಲೇಸಿಮ್ ಯೂಸ್ ಮಾಡ್ಬೋದು ಅಥವಾ ಡಮರುಗಳನ್ನ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಒಂದು ಅಲ್ಟರ್ನೇಟಿವ್ ಅಂತ ಇದೆ. DJ ಇಸ್ ನಾಟ್ ದ ಓನ್ಲಿ ಸೊಲ್ಯೂಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ನಾವು ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಕೂಡ ಘೋಷಣೆ ಮಾಡೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಿರ್ಸಿ ಸಬ್ ಡಿವಿಷನ್ನಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿ ಅತಿ ವಿಜೃಂಭಣೆಯಿಂದ ಯಾವ ಗಣೇಶವನ್ನು ಆಚರಿಸ್ತೀರಾ ಅವರಿಗೆ ದ ಬೆಸ್ಟ್ ಗಣೇಶ ಮಾಡೆಲ್ ಅಂತ ಹೇಳ್ಬಿಟ್ಟು ಸಬ್ ಡಿವಿಷನ್ ಲೆವೆಲಲ್ಲಿ ಒಂದು ಪ್ರೈಸನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಇಷ್ಟಪಡ್ತೇವೆ. DJ ಇದ್ರೆ ಖಂಡಿತ ಕೊಡಲ್ಲ ನಾವು, ಅದನ್ನು ಇವತ್ತೇ ಹೇಳ್ತಾ ಇದ್ದೇನೆ. ಸೊ ಲಾಸ್ಟ್ಲಿ ನಿಮ್ಮೆಲ್ಲರ ಕೋಆಪ್ರೇಷನ್ ನಮಗೆ ಬೇಕು. ಇಟ್ಸ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನೀವು ಆವಾಗಲೇ ಹೇಳಿದ್ರು ಒಬ್ರು, ನಮ್ಮ ಸಹಕಾರ ನಿಮ್ಮ ಜೊತೆ ಇದೆ, ನಿಮ್ಮ ಸಹಕಾರ ನಮಗಿರಲಿ ಅಂತ. ಸೊ ನಾನು ಅದನ್ನೇ ಕೇಳ್ತಾ ಇದ್ದೇನೆ, ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆ ಇದೆ. ಸೊ ನಿಮ್ಮೆಲ್ಲರ ಸಹಕಾರನೂ ಕೂಡ ನಮ್ಮ ಜೊತೆ ಇರಲಿ. ಈ ಒಂದು ಹಬ್ಬನ ಶಾಂತಿಯುತವಾಗಿ ಸಂತೋಷದಿಂದ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ. ಈ ಒಂದು ಹಬ್ಬ ಯಾವುದು ಈದ್ ಮಿಲಾದ್ ಆಗಿರ್ಬೋದು, ಗಣೇಶ ಆಗಿರ್ಬೋದು, ನಮ್ಮ ಭಾವನೆಗಳು ಅಥವಾ ನಮ್ಮ ಸೆಲೆಬ್ರೇಷನ್ನ ಇನ್ನೊಬ್ಬರಿಗೆ ಹರ್ಟ್ ಆಗೋ ಥರ ಇರಬಾರ್ದು. ಇಲ್ಲಿ ಹಿಂದೂಗಳು ಮಾಡಿದರೆ ಮುಸ್ಲಿಮ್ರಿಗೆ ಹರ್ಟ್ ಆಗುತ್ತೆ ಅಲ್ಲ. ಧರ್ಮ ಅನ್ನೋದು ಮಾತೇ ಅಲ್ಲ. ಇಲ್ಲಿ DJ ಅನ್ನೋ ಒಂದು ವ್ಯವಸ್ಥೆಯಿಂದ ಎಷ್ಟೋ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ, ಎಷ್ಟೋ ಪೇಷಂಟ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಒಂದು ಎಲ್ಲ ನಿಟ್ಟಿನಲ್ಲಿ ಸೊ ನೀವೆಲ್ಲರೂ ನಮ್ಗೆ ಸಹಕಾರ ಮಾಡ್ತೀರಾ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಯಾವ ಜಾಗವನ್ನು ಮುಚ್ಚುವಂಥ ಮಾಡ್ತೇವೆ ಅಂತ ಈ ಮೊದಲು ತಿಳಿಸಿದ್ದೇವೆ, ಅದನ್ನು ಮಾಡಿಕೊಡ್ತೇವೆ. ಆದರೆ ಗಣಪತಿ ಆಶೀರ್ವಾದದಿಂದ ಮಳೆ ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು, ಅದನ್ನಂತೂ ನಾವು ಖಂಡಿತ ಮಾಡಿಕೊಡ್ತೀವಿ. ಅದನ್ನು ಬಿಟ್ಟು ನಗರಸಭೆ ವ್ಯಾಪ್ತಿಯ ಬರೆಯುವಂಥ ರಸ್ತೆ ಅದನ್ನು ಬಿಟ್ಟು ರಿಕ್ಷಾ ಆಟೋ ಚಾಲಕರ ಸಂಘದವರು ಒಂದು ಮನವಿ ಕೊಟ್ಟಿದ್ದಾರೆ. ತಮಗೆ ಡ್ರೈವರ್ ಕಟ್ಟೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಆದರೂ ಅದಕ್ಕೊಂದು ತಾವು ಮುಚ್ಚಿ ನಮಗೊಂದು ಮೆರವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿದ್ದಾರೆ. ಅದನ್ನು ಸಹ ಮಾಡಿಕೊಡ್ತೇವೆ, ಅವರಿಗೂ ಹೇಳಿದ್ದೇವೆ. ಇನ್ನು ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಬಗ್ಗೆ ಹೇಳಿದ್ರಿ. ನಮ್ಮ ಗಮನದಲ್ಲಿರೋ ಹಾಗೆ ಸಿರ್ಸಿ ನಗರದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಅಧಿಕಾರಿಗಳು ಚೆಕ್ ಮಾಡಿದಾಗ ಯಾರೂ ಮಾಡಲ್ಲ. ಈಗ ಕೆಲವೊಂದು ಉದಾಹರಣೆಗಳಿದೆ, ಹೊರಗಡೆಯಿಂದ ತಂದು ಕೂರಿಸಿ ಮಾಡಿದ್ದನ್ನು, ಅದನ್ನು ನಮ್ಮ ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಆ ರೀತಿ ಆದಂಥ ಉದಾಹರಣೆಗಳಿಲ್ಲ. ಈ ಚಿಲ್ಮೆಕೆರೆಯಲ್ಲಿ ಏನು ಸ್ವಚ್ಛತೆ ಹೇಳಿದ್ರಿ, ಪ್ರತಿ ವರ್ಷ ನಾವು ಚಾಚು ತಪ್ಪದೇನೆ ಪ್ರತಿಯೊಂದು ಸ್ವಚ್ಛತೆಯನ್ನು ನೀವು ರಾತ್ರಿ ಎಷ್ಟೊತ್ತಿಗೆ ಮುಗಿಸ್ರಿ, ಬೆಳಗ್ಗೆ ನಾವು ಅದನ್ನು ಸ್ವಚ್ಛತೆ ಮಾಡಿಕೊಡುವಂಥ ನಮ್ಮ ಕರ್ತವ್ಯ ನಾವು ಮಾಡಿಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಇದು ಬಿಟ್ಟು ನಮಗೇನಾದ್ರು ವೈಯಕ್ತಿಕವಾಗಿ ಏನಾದ್ರು ನಮ್ಮಿಂದ ನಗರಸಭೆಯಿಂದ ಕೆಲಸ ಹಾಕ್ಕೊಡೋದು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.